ಈ ರೀತಿಯ ಒಂದು ವಿವಾದ ಸೃಷ್ಟಿಯಾಗಿದೆ. ಪೂಜಾ ಹಲವಾರು ಆರೋಪಗಳನ್ನ ಮಾಡ್ತಿದ್ದಾರೆ, ಕಿರಣ್ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಎಲ್ಲ ಆರೋಪಗಳು ಏನು? ಬನ್ನಿ ನೋಡೋಣ ಈ ವರದಿಯಲ್ಲಿ. ಪೂಜಾ ಮತ್ತು ಕಿರಣ್ ನಡುವಿನ ವಿವಾದ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಕಾರಿನ ವಿಷಯಕ್ಕೆ ಶುರುವಾದ ಈ ಕಿರಿಕ್ ಈಗ ವೈಯಕ್ತಿಕ ವಿಷಯಗಳತ್ತ ತಿರುಗಿದೆ. ಕಿರಣ್ ಮಾಡಿದ ಆರೋಪಗಳೆಲ್ಲ ಸುಳ್ಳು ಎಂದಿರುವ ಪೂಜಾ ಕೆಲವು ದಾಖಲೆಗಳನ್ನ ಮಾಧ್ಯಮಗಳ ಮುಂದಿಟ್ರು. ಅಷ್ಟೇ ಅಲ್ಲ, ಕಿರಣ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿಯೂ ತಿಳಿಸಿದ್ದಾರೆ. ಈಗಾಗಲೇ ಕಲಾವಿದರ ಸಂಘದ ಅಧ್ಯಕ್ಷರಾದ ಅಂಬರೀಶ್ ಅವರಿಗೂ ದೂರು ಸಲ್ಲಿಸಿರುವ ಪೂಜಾ ಕಿರಣ್ ಮಾಡಿದ್ದ ಎಲ್ಲ ಆರೋಪಗಳನ್ನ ತಳ್ಳಿಹಾಕಿದ್ದಾರೆ. ಕಿರಣ್ ನಡವಳಿಕೆ ಸರಿಯಿಲ್ಲ ಎಂದಿರುವ ಪೂಜಾ, ಕಿರಣ್ ನನಗೆ ತೀರಾ ಕೀಳುಮಟ್ಟದ ಪದಗಳನ್ನು ಬಳಸಿ ಮೆಸೇಜ್ ಕಳಿಸಿದ್ದ ಎಂದು ದೂರಿದ್ದಾರೆ. ತುಂಬಾ ಮಾತಾಡಬಹುದು, ಪರ್ಸನಲ್ ಅಟ್ಯಾಕ್ ಮಾಡ್ಬೋದು. ಬಟ್ ನಾವು ಆ ಥರ ಅನ್ಕಲ್ಚರ್ಡ್ ಡರ್ಟಿ ಫ್ಯಾಮಿಲಿಯಿಂದ ನಾವು ಬರಲ್ಲ. ನಮಗೆ ಗೊತ್ತು ಏನು ಅವರು ಇವತ್ತು ಏನು ನನ್ನ ಮೇಲೆ ಹೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಮಾತಾಡೋಕೆ ಅವ್ರು ಬಂದರೆ ನನ್ನ ಹತ್ರ ಕೂಡ ತುಂಬ ಇದೆ ಮಾತಾಡೋಕೆ. ಪೂಜಾ ಈಗ ಮಾಡಿರೋ ಆರೋಪಗಳೆಲ್ಲ ಸತ್ಯವೇ ಅನ್ನೋದು ಈಗಿರುವ ಪ್ರಶ್ನೆ. ಅಷ್ಟೇ ಅಲ್ಲ, ಪೂಜಾ ಮಾಧ್ಯಮಗಳ ಎದುರು ತೋರಿಸಿದ ದಾಖಲೆಗಳು ಏನು ಹೇಳ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದರ ನಡುವಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಕಿರಣ್, ಕಾರು ನನ್ನ ಹೆಸರಲ್ಲಿದೆ ಎಂದು ನಾನು ಹೇಳೇ ಇಲ್ಲ ಅಂದ್ರು. ಅಷ್ಟೇ ಅಲ್ಲ, ಪೂಜಾಗೆ ಸಾಕಷ್ಟು ಸಹಾಯ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲ, ಖಂಡಿತ ಅಲ್ಲ. ಅದೇ ನನ್ಗೆ ಗೊತ್ತಾಗಿದೆ ನಿನ್ನೆ ಸರ್. ನನ್ನ ಅಲ್ಲ ಸರ್, ಇದು ಒಟ್ಟಾರೆ ಪೂಜಾ ಮತ್ತು ಕಿರಣ್ ನಡುವಿನ ವಿವಾದ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಆದರೆ ಪೂಜಾ ಗಾಂಧಿ ವೈಯಕ್ತಿಕ ವಿಷಯಗಳತ್ತ ಯಾಕೆ ಬೊಟ್ಟು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅದೇನೇ ಇರಲಿ, ಆಕೆ ನೀಡಿರುವ ದಾಖಲೆಗಳ ಸಾಚಾತನ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಅಶೋಕ್, ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಳೆದ ಹಲವಾರು ದಿನಗಳಿಂದ ಈ ಒಂದು ವಿವಾದ ನಡೀತಾ ಇದೆ. ಆದರೆ ಯಾಕೆ ಶುರುವಾಯಿತು, ಎಲ್ಲಿಗೆ ಎಂಡ್ ಆಗುತ್ತೆ ಒಂದು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಡಾಕ್ಟರ್ ಕಿರಣ್ ನಮ್ಮ ಜೊತೆ ಇದ್ದಾರೆ. ಕಿರಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಒಂದು ವಿವಾದಕ್ಕೆ ಮಾತಾಡೋದಕ್ಕೆ ಮುಂಚೆ, ಸೊ ನೀವು ಯಾವಾಗ ಇಂಡಸ್ಟ್ರಿಗೆ ಕಾಲಿಟ್ರಿ, ಎಷ್ಟು ವರ್ಷ ಆಯಿತು? ಹಾಗೆ ಪೂಜಾ ಭೇಟಿ ಆಗಿದ್ದು ಯಾವಾಗ? ನಾನು ಈ ಮುಂಗಾರು ಮಳೆ ಆದಮೇಲೆ ಪೂಜಾ ಅವ್ರ ಭೇಟಿ ಆಯಿತು. ಸೊ ಅಲ್ಲಿಂದ ನಾನು ಕೆಲವು ಸಿನಿಮಾಗಳನ್ನ ಫೈನಾನ್ಸ್ ಮಾಡ್ತಾ ಬಂದೆ. ಆಮೇಲೆ ಈ ಫಾರಿನ್ ರಿಲೀಸ್, ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನಾನು ತಗೊಂಡು ನಾನು ರಿಲೀಸ್ ಮಾಡ್ತಾ ಇದ್ದೆ. ಸೊ ಮೊದಲು ಮಾಡಿದ ಸಿನಿಮಾ ತಾಜ್ ಮಹಲ್, ಆಮೇಲೆ ಸೈಕೋ, ಹೀಗೆ ಮಾಡ್ತಾ ಬರ್ತಾ ಇದ್ದೀನಿ. ಓಕೆ, ಸೊ ಪೂಜಾ ಭೇಟಿ ಆಗಿದ್ದು ಹೇಗೆ? ಪೂಜಾ ಫಸ್ಟ್ ಭೇಟಿ ಆಗಿದ್ದು ಅದು ಫಂಕ್ಷನಲ್ಲಿ. ಸೊ ಫಂಕ್ಷನಲ್ಲಿ ಹಿಂಗಾದಾಗ ನಮ್ಮ ಫ್ಯಾಮಿಲಿಯಿಂದನೇ ಪ್ರೊಡ್ಯೂಸ್ ಆದ ಮುಂಗಾರು ಮಳೆಯಿಂದ ಸೊ ಆ ಥರ ಒಂದು ಸಂಬಂಧ ಬೆಳೀತಾ ಬಂತು. ಸೊ ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್? ಆ್ಯಕ್ಚುಲಿ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಈಗ 5 ವರ್ಷ ಆಯಿತು. ಸೊ ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗೇ ಬಂತು. ತುಂಬ ಕ್ಲೋಸ್ ಆಗಿದ್ವಿ. ಫ್ಯಾಮಿಲಿ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಜೊತೆಗೆ ಎಲ್ಲೋದ್ರೂ ಜೊತೆಗೆ ಹೋಗ್ತಾ ಇದ್ವಿ. ಮನೆ ಅಕ್ಕಪಕ್ಕನೇ ಇದೆ, ಹೆಚ್ಚು ಕಡಿಮೆ ಅಕ್ಕಪಕ್ಕನೇ ಇದೆ. ಸೊ ಎಲ್ಲ ಫಿಲ್ಮ್ಗೆ ಹೋದ್ರೂ, ಫಂಕ್ಷನ್ಸ್ ಎಲ್ಲೋದ್ರೂ ನಾವೆಲ್ಲರೂ ಜೊತೆಗೆ ಹೋಗ್ತಾ ಇದ್ವಿ. ಅವರು ನಮ್ಮ ಮನೆಗೆ ಬರ್ತಾಯಿದ್ರು, ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಹೀಗೆ ಬೆಳೀತಾ ಬಂತು. ಅಂದರೆ ಅಷ್ಟೊಂದು ಕ್ಲೋಸ್ ಆಗಿದ್ದವ್ರು ಆಲ್ ಆಫ್ ಅ ಸಡನ್ ಇಷ್ಟು ದೊಡ್ಡ ವಿವಾದ ಆಗೋದಕ್ಕೆ ಏನು ಕಾರಣ? ದೊಡ್ಡ ವಿವಾದ ಅವಳೇ ಈ ಥರ ಬೆಳೆಸ್ಕೊಂಬಂದ್ಲು. ಇತ್ತೀಚೆಗೆ 1 ವರ್ಷದಿಂದ ಯಾಕೋ ಅವಳು ಅಷ್ಟು ಸರಿಯಾಗಿ ಬಿಹೇವ್ ಮಾಡ್ತಾ ಇರಲಿಲ್ಲ. ಅಂದರೆ ಅವಳದು ಕಾಂಟ್ಯಾಕ್ಟ್ಸ್ ಬೆಳೀತಾ ಬಂತು. ಕೆಟ್ಟ ಜನರ ಸಹವಾಸ ಆಯಿತು ಅಂತ ಹೇಳ್ತೀನಿ ಅಷ್ಟೇ. ಕೆಟ್ಟ ಜನರ ಸಹವಾಸ ಅಂದರೆ ಯಾವ ರೀತಿ? ಅಂದರೆ ಅವ್ರು ನಿಮ್ಮ ಹತ್ರ ಬಿಹೇವ್ ಮಾಡೋದು ಸರಿ ಇರಲಿಲ್ಲ ಅಂದರೆ ಯಾವ ರೀತಿ ಅದು? ಅಂದರೆ ಅವಳು ಯಾವ ಸರ್ಕಲಲ್ಲಿ ಇದ್ಲು, ಆ ಸರ್ಕಲ್ ಅಷ್ಟು ಒಳ್ಳೆ ಜನರಿಂದ ಕೊಡಿದ ಸರ್ಕಲ್ ಅಲ್ಲ ಅದು. ಸೊ ಅದರಿಂದ ನಾನೇ ಅವಳನ್ನ 1 ವರ್ಷದಿಂದ ದೂರ ಇಟ್ಟಿದ್ದೆ. ಓಕೆ, ಅಂದರೆ ಇವಾಗ ವಿವಾದ ಶುರು ಆಗಿರೋದಕ್ಕೆ ಮೂಲ ಕಾರಣ ಏನು? ಅಂದರೆ ಯಾಕೆ ನಿಮ್ಗೆ ಅನ್ನಿಸ್ತಾ ಇದೆ? ಅಂದರೆ ಅವರು ನಿಮ್ಮ ಬಗ್ಗೆ ಏನೋ ಅಪಪ್ರಚಾರ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ ಅಂತ ಪೂಜಾಗ ಅಂತ ಹೇಳ್ತಿದ್ರು. ಇಸ್ ಇಟ್ ಟ್ರೂ? ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು? ನನ್ನ ಸ್ನೇಹಿತರು ತುಂಬ ಕ್ಲೋಸ್ ಫ್ರೆಂಡ್ಸು ಹೇಳ್ತಾನೆ ಬರ್ತಾಯಿದ್ರು. ಏನು ಅಪಪ್ರಚಾರ? ಅದೇ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಏನು ಅಪಪ್ರಚಾರ ಪೂಜಾ ಗಾಂಧಿ ಕಡೆಯಿಂದ ನಿಮ್ಗೆ? ಅದು ತುಂಬ ಪರ್ಸನಲ್ ವಿಷಯ, ಅದು ಹೇಳೋಕ್ಕಾಗ್ತಿಲ್ಲ. ಹಂಗಾಗಿ ಸ್ವಲ್ಪ ಇದರಲ್ಲಿ. ಬಟ್ ಇದೇ ಒಂದು ಪೂಜಾ ಗಾಂಧಿ ನಿನ್ನೆನೂ ಪ್ರೆಸ್ ಮೀಟ್ ಮಾಡಿದಾಗ ಅದೇ ಪ್ರಶ್ನೆ ಕೇಳ್ತಿದ್ರು. ಇಫ್ ಇಟ್ ಈಸ್ ಹಂಗೇನಾದರೂ ನಾವು ಮಾಡಿದರೆ ಅದನ್ನು ಹೇಳಿ, ಅಂತಹದ್ದು ಹೇಳಿದೇನೆ ಏನೂ ಆಧಾರಗಳಿಲ್ದೇನೆ ನನ್ನ ಮೇಲೆ ಅಪವಾದ ಯಾಕೆ ಅಂತ ಅವರು ಒಂದು ಕ್ವಶನ್ ರೈಸ್. ಇಲ್ಲ, ಆಧಾರ ಇದೆ. ಬಟ್ ಇದರಲ್ಲಿ ಆಧಾರ ತಗೊಂಡು ಹೋದ್ರೆ ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ನಟರು ಅವ್ರ ಹೆಸರು ಬರಬೇಕಾಗತ್ತೆ, ಮತ್ತು ಇನ್ನೂ ದೊಡ್ಡ ಇದಾಗುತ್ತೆ. ಸೊ ಅದರಿಂದ ಬೆದರಿಕೆನೂ ಆಗ್ತಾ ಇದ್ದಾಳೆ ಅವ್ರ ಕಡೆಯಿಂದ. ಯಾರ ಹೆಸರು ಬರಬಾರ್ದು, ಯಾರ ಹೆಸರು ತರಬಾರ್ದು ಅಂತ ಮನೆ ಹತ್ರ ಹುಡುಗರನ್ನ ಕಳ್ಸೋದಾಗಲಿ ಅದಾಗಲಿ. ಸೊ ನಾನು ಒಂದು ವೈದ್ಯ, ನಾನು ಕಿಮ್ಸಲ್ಲಿ MBBS ಮಾಡಿ MD ಮಾಡಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ. ಸೊ ನಾನು ಇನ್ನೂ ತೀರಾ ಕೆಳಮಟ್ಟಕ್ಕೆ ವಿಷಯಗಳನ್ನ ತಗೊಳ್ಳೋಕೆ ಇಷ್ಟಪಡಲ್ಲ. ಸೊ ಜನರಲ್ ಹಿಂಗೊಂದು ವಿಷಯ ಇದೆ, ಇದರಿಂದ ಹಿಂಗೆ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿದ್ರಿ, ಅವರು ಏನು ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾ? ಸಂಬಂಧಪಟ್ಟವರು. ಅವರು ವಿತರಕರ? ಇಲ್ಲ, ಅವ್ರು ದೊಡ್ಡ ನಟರು, ನಿರ್ಮಾಪಕರು ಎಲ್ಲರೂ ಇದ್ದಾರೆ. ಅಂದರೆ ಎಲ್ಲರ ಹತ್ರನೂ ಹೇಳಿದ್ದಾರೆ ಅಂತನಾ? ಕೆಲವ್ರ ಹತ್ರ, ಒಂದು 3-4 ಜನರ ಹತ್ರ ಹೇಳಿದ್ದಾರೆ. ಓಕೆ, ಸೊ ಅಂದರೆ ಇವಾಗ ವಿವಾದ
ಏನಂತ ಹೇಳಿದ್ದಾರೆ ಅಂತಾನೆ ಇದೇ ಕ್ವೆಶನ್ ರೈಸ್ ಆಗ್ತಿರೋದು. ಅಂದರೆ ಪೂಜಾ ಗಾಂಧಿ ಇವಾಗ ನೀವು ಏನೇ ಹೇಳಿದ್ರು ಕೂಡ ಇವಾಗ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ, ಬಟ್ ಮುಂದಿಂದ ಏನೂ ಗೊತ್ತಾಗ್ತಿಲ್ಲ. ಪೂಜಾ ಗಾಂಧಿ ಅದನ್ನೇ ಹೇಳ್ತಿದ್ದಾರೆ, ಇವಾಗ ನಾನು ಅಪಪ್ರಚಾರ ಮಾಡಿದರೆ ಶೋಮಿ ಏನು ಮಾಡಿದ್ದೀನಿ ಅಂತ ಕೇಳಲಿ, ಯಾರನ್ನ ಬಂದು ತೋರಿಸ್ಲಿ ಅಂತಾನೆ ಮೇನ್ ಪಾಯಿಂಟ್ ಇಡ್ತಿದ್ದಾರೆ. ಸೊ ಅದನ್ನೇ ನೀವು ತರದೇನೆ ಇವಾಗ ಅಪಪ್ರಚಾರ ಮಾಡಿದ್ಲು ಅಂದರೆ ಅದ್ರಲ್ಲಿ ತಿರುಳಿದೆ ಅಂತ ಅನ್ಸುತ್ತಾ ಕಿರಣ್? ಅದೇ ಆ ವಿಷಯಗಳು ನಾನು ಮಾಧ್ಯಮಕ್ಕೆ ಹೇಳಕ್ಕೆ ಇಷ್ಟಪಡಲ್ಲ. ಅದು ತುಂಬ ದೆನ್ ಯಾಕೆ ಈ ವಿವಾದ ಯಾಕೆ ಶುರು ಆಯ್ತು? ಆ ಥರ ಯಾಕೆ ನೀನು ಹಿಂಗೆ ಮಾಡಿದೆ ಅಂತ ನಾನು ಬೈದೆ ಅಷ್ಟೇ. ಆ ಬೈದು ಮೆಸೇಜ್ ಕಳಿಸಿದ್ನೆ ಅವಳು ದೊಡ್ಡದಾಗಿ ಇಟ್ಕೊಂಡು ದೊಡ್ಡ ಅವಳು ಪ್ರಚಾರ ಗಿಟ್ಟಿಸ್ಕೊತಿದ್ದಾಳೆ ಅಷ್ಟೇ. ಪ್ರಚಾರ ಗಿಟ್ಟಿಸ್ಕೊತಿದ್ದಾರೆ ಯಾಕಂದ್ರೆ ಅವಳದಕ್ಕೆ ಸಿನಿಮಾಗಳಿಗೆ ಈಗ ಅಷ್ಟು ಓಡ್ತಾ ಇಲ್ಲ, ಯಾವ ಸಿನಿಮಾಗಳು ಸಿಗ್ತಾ ಇಲ್ಲ ಅವಳಿಗೆ. ಸೊ ಇದೊಂದು ಅವಕಾಶ ಅಂದ್ಕೊಂಡು ಅವಳು ಇಷ್ಟು ದೊಡ್ಡ ಈಗ ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಈ ಥರ ಪೊಲೀಸ್ ಲೆವೆಲ್ಗೆ ಹೋಗೋಷ್ಟು ಲೆವೆಲ್ಗೆ ಮಾಡಬಾರ್ದಿತ್ತು ಅವಳು. ಅಲ್ಲ, ಅಷ್ಟರ ಮಟ್ಟಿಗೆ ನಿಮ್ಮ ಫ್ರೆಂಡ್ಶಿಪ್ ಹದಗೆಟ್ಟಿದೆಯಾ? ಅಂದರೆ ಹಾಗಾದರೆ ಅಷ್ಟು ಕ್ಲೋಸ್ ಇರಲಿಲ್ವಾ ನೀವು? ಹಾಗಾದ್ಮೇಲೆ ಯಾಕೆ ಅಷ್ಟೊಂದು ನೀವು ಹೇಳಿದ್ರಿ ಎಲ್ಲಾದ್ರಲ್ಲೂ ಹೆಲ್ಪ್ ಮಾಡಿದೆ ಅಂತ, ಫ್ರೆಂಡ್ಶಿಪ್ ಇಷ್ಟಕ್ಕೆ ಖತಮ್ ಆಗೋಯ್ತಾ? ಅದೇ ನಾನು ಕೇಳ್ತಾ ಇರೋದು, ಅವಳು ಯಾಕೆ ಈ ಲೆವೆಲ್ಗೆ ತಗೊಂಡೋದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಹಾಗಾದ್ರೆ ಗಟ್ಟಿ ಇರಲಿಲ್ವಾ ನಿಮ್ಮ ಮಧ್ಯ ಫ್ರೆಂಡ್ಶಿಪ್ ಗಟ್ಟಿಯಾಗಿತ್ತು, ಚೆನ್ನಾಗೇ ದೆನ್ ವೈ ಯಾಕೆ? ಅಂದರೆ ಒಂದು ಸಣ್ಣ ವಿಷಯ ಇಷ್ಟು ದೊಡ್ಡ ರಾದ್ಧಾಂತ ಮಾಡೋದಕ್ಕೆ ಸಾಧ್ಯನಾ? ಇತ್ತೀಚೆಗೆ ಅವಳ ನಡವಳಿಕೆನೂ ಸರಿ ಇಲ್ಲ. ಅವಳು ನಡವಳಿಕೆ ಸರಿ ಇಲ್ಲ ಅಂದ್ರೆ ದಟ್ಸ್ ವಾಟ್ ಏನು ಅಂದ್ರೆ ನಡವಳಿಕೆ ಸರಿ ಇಲ್ಲ ಅಂದ್ರೆ ಯಾರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಯಾರ್ದೋ ಮಾತು ಕೇಳೋದು. ಅಲ್ಲ, ರಿಕ್ವೈರ್ಡ್ ಅಂದ್ರೆ ಇವಾಗ ನಿಮ್ ಜೊತೆ ಫ್ರೆಂಡ್ ಆಗಿದ್ದಾರೆ ಅಂದ್ರೆ ಇನ್ನೊಬ್ರ ಜೊತೆ, ಅದು ಅವರು ಹೇಳಿದ್ರು ಇವ್ರ ಜೊತೆ ಮಾತಾಡ್ಬೇಡ ಅಂತಾರೆ ಕಿರಣ್ ನನ್ಗೆ, ಅವ್ರ ಜೊತೆ ಹೂ ಇಸ್ ಹಿ ಅಂತ ಅವರು ಕ್ವೆಶ್ಚನ್ ಮಾಡ್ತಾರೆ. ಅಂದ್ರೆ ಇವ್ರ ಜೊತೆ ಮಾತಾಡ್ಬೇಡ ಅವ್ರ ಜೊತೆ ಮಾತಾಡ್ಬೇಡ ಅನ್ನೋದಕ್ಕೆ ಯಾರು ಕಿರಣ್ ನಮ್ಮ ಲೈಫ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಯಾಕೆ? ಒಳ್ಳೆ ಫ್ರೆಂಡ್. ಈಗ ಯಾರು ಈಗ ನಿಮ್ಮ ಫ್ರೆಂಡ್ಗೆ ನೀವು ಯಾರ್ಯಾರ್ದು ಸಹವಾಸ ಮಾಡಿದ್ರೆ ಬೇಡಪ್ಪ ಅದು ಒಳ್ಳೇದಲ್ಲ ಅಂತ ಹೇಳ್ತಿರಲ್ಲ, ಅದಾಯ್ತು ನಾನು ಹೇಳ್ತಾ ಇದ್ದೆ ಅಷ್ಟೇ. ಬೇರೆಯವ್ರ ಸಂಬಂಧ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ್ದಕ್ಕೇನೆ ನಿಮ್ಗೆ ಕೋಪ ಬಂದಿದ್ಯಾ ಹೇಗೆ? ಇಲ್ಲ, ಇವಳು ಕೆಟ್ಟದಾರಿಗೆ ನಡೀತಾ ಇದ್ದಾಳಲ್ಲ, ಅದು ಬೇಜಾರಾಗುತ್ತೆ ಮನಸ್ಸಿಗೆ. ಅಲ್ಲ, ಅದರಿಂದ ನಿಮಗೆ ತೊಂದರೆ ಏನು ಅಂತ ಅವ್ರು ಅಂದ್ರೆ ಈಗ ನಮ್ಮ ಫ್ಯಾಮಿಲಿನೂ ರೆಪ್ಯೂಟೆಡ್ ಫ್ಯಾಮಿಲಿ. ಸೊ ಎಲ್ಲರೂ ಡಾಕ್ಟರ್ಸ್ ನಮ್ಮ ಮನೇಲಿರೋದು. ಸೊ ಇವಳು ನಮ್ಮ ಮನೆಗೆ ಹೋಗ್ತಾ ಬರ್ತಾ ಇರೋದಕ್ಕೆ ಅವ್ರ ಫ್ಯಾಮಿಲಿ ಜೊತೆ ಸಂಬಂಧ ಇರುವಾಗ ಈ ಥರ ತುಂಬ ಕೆಟ್ಟ ಪ್ರಸಂಗಗಳು ನಡೀತಾ ಇದ್ದಾವೆ ಅವಳ ಸುತ್ತಮುತ್ತ. ಅದು ನಡೆಯುವಾಗ ನಮಗೇನು ಎಫೆಕ್ಟ್ ಆಗುತ್ತೆ. ಅಲ್ಲ, ನೀವು ಅದನ್ನ ರಿಸ್ಟ್ರಿಕ್ಟ್ ಮಾಡ್ಬಿಡ್ಬೋದಲ್ಲ. ಓಕೆ ಅಮ್ಮ, ನೀನು ಇಂಥವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತಾ ಇದೆಯಾ, ಬೇಡ ಖತಮ್ ಮಾಡು, ನಮ್ಮಿಬ್ಬರು ಫ್ರೆಂಡ್ಶಿಪ್ಪೇ ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ಇಲ್ಲ, ಅಷ್ಟೇ ನಾವು ಫ್ರೆಂಡ್ಶಿಪ್ ಎಲ್ಲ ಇದು ಮಾಡಿ ಬರೀ ಪ್ರೊಫೆಷನಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದೆ. ಅಂದರೆ ನೀ ಇಲ್ಲದೆ ಅಂತ ಒಂದು ಸಿನಿಮಾ ಮಾಡಿದ್ವಲ್ಲ, ಅಲ್ಲಿಂದ ಸ್ವಲ್ಪ ವಿವಾದಗಳು ಜಾಸ್ತಿ ಆಯಿತು. ನೀಲದೆ ಬಗ್ಗೆ ಕೂಡ ನಿನ್ನೆ ಪೂಜಾ ಗಾಂಧಿ ಮಾತಾಡ್ತಾ ಹೇಳಿದ್ರು, ಅಂದ್ರೆ ನೀವು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿ ಮಾತು ತಪ್ಪಿದ್ರಿ ಅಂತ ಹೇಳಿದ್ರು. ನಿಜ? ಖಂಡಿತ. ನಾನೇ ಫೈನಾನ್ಸ್ ಮಾಡಿ ಅಥವಾ ನಾನೇ ಪ್ರೊಡ್ಯೂಸ್ ಮಾಡಬೇಕಿತ್ತು ಅದನ್ನ. ಸೊ 50-50 ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ಸೊ ಸಿನಿಮಾ ಪೋಸ್ಟರ್ಗಳು ಎಲ್ಲ ಇದಾಯಿತು, ಮುಹೂರ್ತ ಆಯಿತು, ಸಿನಿಮಾನೂ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ಅವಾಗ ಇವಳು ಒಳ್ಳೆ ಸ್ನೇಹಿತೆ ಆಗಿದ್ಲು. ಬಟ್ ಅದಾದಮೇಲೆ ಇವಳದು ಸ್ವಲ್ಪ ಅಲ್ಲಿ ಇಲ್ಲಿ ಜನ ಅದು ಇದು ಹೇಳೋದಾಯಿತು. ನಾನು ಅದನ್ನ ಕನ್ಫರ್ಮ್ ಮಾಡಿದಾಗ ನಿಜ ಅನಿಸ್ತು. ಸೊ ಅಲ್ಲಿಂದ ನಾನು ಈ ಸಿನಿಮಾಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ. ಇರಲಿ ಹೋಗಲಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ ನೋಡಿದ್ರು ನನಗೆ ನಿರ್ದೇಶಕರು ಕತೆ ಹೇಳಿರಲಿಲ್ಲ, ಕಂಪ್ಲೀಟಾಗಿ ಹೇಳಿರಲಿಲ್ಲ, ಬರೀ ಒಂದು ಲೈನ್ ಹೇಳಿದರು. ಸೊ ಆ ಪಿಕ್ಚರು ಒಂದು ವಾರ 10 ದಿನ ಶೂಟಿಂಗ್ ನಡೀತಿರುವಾಗ ಒಂದು ಸಲ ಕೂತ್ಕೊಂಡು ಕಂಪ್ಲೀಟ್ ಸ್ಕ್ರಿಪ್ಟ್ ರೈಟಿಂಗ್ ಕೊಟ್ಟರು. ಸ್ಕ್ರಿಪ್ಟ್ ರೈಟಿಂಗಲ್ಲಿ ನನಗೆ ಅಲ್ಲಿ ಏನೂ ಹೊಸದು ಕಾಣಲಿಲ್ಲ ಅಥವಾ ಏನೂ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ಇಮಿಡಿಯೇಟ್ ನಾನು ಕೊಡೋ ಫೈನಾನ್ಸ್ನ ನಿಲ್ಲಿಸಿದೆ. ಆಮೇಲೆ ಎಷ್ಟು ದುಡ್ಡು ಕೊಟ್ಟಿದ್ದೆ ಅದನ್ನು ವಾಪಸ್ ತೊಗೊಂಡೆ. ಓಕೆ, ಈ ಎಲ್ಲ ವಿವಾದದ ಸೆಂಟರ್ ಆಫ್ ಅಟ್ರಾಕ್ಷನ್ ಆ ಕಾರು. ಹೌದು. ಆ ಕಾರ್ ಯಾಕೆ ಅಷ್ಟೊಂದು ನಿಮ್ಮಿಬ್ಬರ ಮಧ್ಯೆ 5 ವರ್ಷದ ದೋಸ್ತಿನ ಮುಗಿಸೋ ಅಷ್ಟರ ಮಟ್ಟಿಗೆ ಯಾಕೆ ವಿವಾದ ಆಗ್ತಿದೆ? ಯಾಕೆ ವಿವಾದ ಶುರುವಾಗಿದ್ದೆ ಕಾರಿಂದ. ತುಂಬ ದಿನಗಳ ಹಿಂದೆ ಫಸ್ಟ್ ಸ್ಟಾರ್ಟ್ ಆಗಿದೆ ಕಾರಿಂದ. ಸೊ ಏನಾಯಿತು, ಇದ್ದಕ್ಕಿದ್ದಾಗ ಒಂದಿನ ನಮ್ಮ ಮನೆ ಹತ್ರ ಪೊಲೀಸರು ಬಂದರು. ಹಿಂಗೆ ನಿಮ್ಮ ಕಾರ್ ಆಕ್ಸಿಡೆಂಟ್ ಆಗಿದೆ ಹಾಗೆ ಹೇಗೆ ಅಂತ. ನನಗೂ ಗೊತ್ತಿಲ್ಲ ಇವಳು ಕಾರ್ ಯಾವ ಅಡ್ರೆಸ್ಸಲ್ಲಿದೆ, ಏನು ಮಾಡಿದಾಳೆ ಏನೂ ಗೊತ್ತಿಲ್ಲ ನನಗೆ. ಕಾರ್ ತೊಗೊಂಡಿದ್ಲು 2-2.5 ವರ್ಷ ಮುಂಚೆ ಕಾರ್ ತೊಗೊಂಡಿದ್ಲು. ನಾನು ನಮ್ಮ ಮನೆ ಹತ್ರ ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಕಾರು ನಿಮ್ಮ ಅಡ್ರೆಸ್ಸಲ್ಲಿದೆ ಅಂತ ಪೊಲೀಸರೇ ಬಂದು ಹೇಳಿದ್ದು ನನಗೆ. ಸೊ ಆಯಿತು ಅಂದ್ಬಿಟ್ಟು ಇವಳೇನು ಮಾಡಿದ್ದಾಳೆ, ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿದ್ದಾಳೆ. ಒಬ್ಬ ವಯಸ್ಕರನ್ನ ರೋಡಲ್ಲಿ ಬೀಳಿಸಿ ಗಾಯ ಮಾಡಿ ಇವಳು ಅವ್ರಿಗೆ ಕ್ಷಮೆನೂ ಕೇಳದೆ ಹೋಗಿದ್ದಾರೆ. ಅವ್ರಿಗೆ ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ದಾರೆ. ನೋಟ್ ಮಾಡಿಕೊಂಡು ಅವರು ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಾಗ ಚಾಮರಾಜಪೇಟೆ ಸೆಂಟ್ರಲ್ ಟ್ರಾಫಿಕ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನಮ್ಮನೆಗೆ ಹುಡ್ಕೊಂಬಂದಿದ್ರು. ಆಮೇಲೆ ಅವ್ರು ನನಗೆ ಪೂಜಾ ನಂಬರ್ ಇರಲಿಲ್ಲ. ಸೊ ಪೂಜಾ ನನ್ನ ಕೈಲಿ ಫೋನ್ ಮಾಡಿಸಿ ಅಲ್ಲೇ ಮನೆಯಲ್ಲೇ ಅವ್ರನ್ನ ಸ್ಟೇಷನ್ಗೆ ಬರೋಂಗೆ ಮಾಡ್ಕೊಂಡ್ರು. ಸೊ ಪೂಜಾ ಡ್ರೈವರ್ನ ಕರ್ಕೊಂಡು ಇಮಿಡಿಯೇಟ್ ಸ್ಟೇಷನ್ಗೆ ಬಂದರು. ಆಮೇಲೆ ಸಾರಿ ಕೇಳಿಸಿದ್ಮೇಲೆ ಅವರು ವಯಸ್ಸಾದವರು ಸೀನಿಯರ್ ಸಿಟಿಸನ್, ಪಾಪ ತುಂಬ ಒಳ್ಳೆ ಮನುಷ್ಯ, ಅವರು ಕೇಸ್ ವಾಪಸ್. ಬಟ್ ಶಿ ಇಸ್ ನಾಟ್ ರೆಡಿ. ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಪೂಜಾ ರೆಡಿ ಇಲ್ಲ. ಅಂದರೆ ನಂಗೆ ಡ್ರೈವಿಂಗ್ ತುಂಬ ಚೆನ್ನಾಗಿ ಬರುತ್ತೆ,
ನಾನು ಹಿಟ್ ಅಂಡ್ ರನ್ ಮಾಡೋಕೆ ಸಾಧ್ಯನೇ ಇಲ್ಲ, ಒಂದು ವೇಳೆ ನಾನು ಮಾಡಿದ್ರು ಅವ್ರ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಕಂಪ್ಲೇಂಟ್ ಅಂತ ಬಟ್ ಇದು ಬಂದಿದೆಯಲ್ಲ ಈಗ ಅವಳು ಏನು ಡಾಕ್ಯುಮೆಂಟ್ ತೋರಿಸಿದ್ದಾಳೆ ಕಾರ್ದು ಡಾಕ್ಯುಮೆಂಟ್ ಅವಳದು ಅಂತ, ಅದರಲ್ಲಿ ಹೆಸರು ಮಾತ್ರ ಅವ್ರ ತಂದೆದಿದೆ, ಕೆಳಗಡೆ ಏನು ಅಡ್ರೆಸ್ ಇದೆ ಅದು ಅವಳ ಮನೆಯದಲ್ಲ ಅದು. ಇದು ಈ ವಿವಾದಕ್ಕೆ ಮುಂಚೆ ನೀವು ಇನ್ನೊಂದು ಮಾತು ಹೇಳ್ತಿದ್ರಿ, ಕಾರ್ ನನಗೆ ಸೇರಿದ್ದು ನನ್ನ ಹೆಸರಲ್ಲಿದೆ ಅಂತ. ಯಾಕದು, ಯಾಕೆ ಆ ರೀತಿ? ಯಾಕಂದರೆ ಈಗ ಅಷ್ಟು ಆಕ್ಸಿಡೆಂಟ್ ನಡೆದ್ಮೇಲೆ ನಾನೇ ಅನ್ಕೊಂಡಿದ್ದೆ ಈ ಕಾರಿಗೆ ನನ್ನ ಹೆಸರಲ್ಲಿ, ಅಂದರೆ ಅವಳು ಮನೆ ಅಗ್ರಿಮೆಂಟ್ ಏನಿದೆ ಅವಳು ಇದ್ದಿದ್ದ ಮನೆ, ಆ ಮನೆ ನನ್ನ ಸ್ನೇಹಿತಂದು. ಸೊ ಅಲ್ಲಿ ಅಗ್ರಿಮೆಂಟ್ ಮಾಡಿದಾಗ ಇವಳಿಗೂ ಏನು ಅಡ್ರೆಸ್ ಇರಲಿಲ್ಲ. ಸೊ ಪೂಜಾ ಗಾಂಧಿ ಕೇರ್ ಆಫ್ ಡಾಕ್ಟರ್ ಕಿರಣ್ ಅಂದ್ಬಿಟ್ಟು ಅಡ್ರೆಸ್ ಇತ್ತು. ಅದ್ರ ಪಕ್ಕದಲ್ಲಿ ನಮ್ದು ಹಳೆ ನಾನು ಇದ್ದಿದ್ದು ವಿಳಾಸದ ಅಡ್ರೆಸ್ ಇತ್ತು. ಸೊ ಇವಳು ಏನು ಮಾಡಿದಾಳೆ, ಕಾರ್ ರಿಜಿಸ್ಟರ್ ಮಾಡಿಸುವಾಗ ಅದನ್ನ ತಗೊಂಡಿದ್ದಾಳೆ. ಮನೆ ನೀವೇ ಕೊಡಿಸಿದ್ದು ಪೂಜೆಗೆ? ಮನೆ ನಾನೇ ಕೊಡಿಸಿದ್ದು. ಶೋರ್? ಖಂಡಿತ. ಓಕೆ, ಅದು ಅವಳು ಒಪ್ಕೊಂಡಿದ್ದಾಳೆ. ಒಪ್ಕೊಂಡಿದ್ದಾರೆ. ಓಕೆ, ಇವಾಗ ಹಿಟ್ ಅಂಡ್ ರನ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರ ಬಗ್ಗೆ ಗೊತ್ತಾ? ಆ ವಯಸ್ಕರ ಅಂದ್ರೆ ಏಜ್ ಆದ ವೃದ್ಧರ ಬಗ್ಗೆ ಗೊತ್ತಿಲ್ಲ? ಇಲ್ಲ, ಅವತ್ತೇ ಲಾಸ್ಟ್ ನೋಡಿದ, ಆಮೇಲೆ ನೋಡಿಲ್ಲ. ಇಲ್ಲ, ಕ್ಯಾನ್ ಯು ಪ್ರೂವ್ ಇಟ್ ಅಂತ? ಹಿಟ್ ಅಂಡ್ ರನ್ ಪೂಜಾ ಮಾಡಿದಾಳೆ ಅಂತ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ? ಇದು ಚಾಮರಾಜಪೇಟೆ ಸೆಂಟ್ರಲ್ ಇದು ಟ್ರಾಫಿಕ್. ಅದ್ರ ಬಗ್ಗೆ ಏನಾದ್ರು ದಾಖಲೆ ಏನಾದ್ರು ಇಟ್ಕೊಂಡಿದ್ದೀರಾ? ದಾಖಲೆ ನಾನು ಹೋಗಿಲ್ಲ, ಅಲ್ಲಿ ಹೋದ್ರೆ ಸಿಗ್ಬೋದು 100%. ಓಕೆ, ಇನ್ನೊಂದು ವಿಷಯ ಹೇಳ್ತಿದ್ರು, ಮೆಸೇಜ್ ಅಲ್ಲಿ ಅಬ್ಯೂಸ್ ಮೆಸೇಜ್ ಮಾಡ್ತಿದ್ರು, ತುಂಬಾ ವಲ್ಗರ್ ಮೆಸೇಜ್ ಮಾಡ್ತಿದ್ರು, ಹೆಣ್ಮಕ್ಳಿಗೆ ಹೇಳದೇ ಇರೋ ಮೆಸೇಜ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಪೂಜಾ. ಅಂತ ಏನಿದ್ರೆ ತೋರಿಸ್ಲಿ, ಆ ಥರ ಯಾವುದು ಇಲ್ಲ. ಅವಳು ಏನು ತೋರಿಸಿದಾಳೆ ಮೆಸೇಜ್, ಅದರಲ್ಲಿ ಅಂಥದ್ದೇನಿಲ್ಲ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು. ಸೊ ಪೊಲೀಸ್ ಎಂಕ್ವೈರಿಗೆ ಕರೆದಿದ್ರು ನನ್ನ. ಸೊ ಹೋದಾಗ ನಾನು ತೋರಿಸಿದೆ, ಏನೇನು ಮೆಸೇಜ್ ಕಳಿಸಿದೆ ಎಲ್ಲ ತೋರಿಸಿದೆ. ಸೊ ಅದರಲ್ಲಿ ಅಂಥದ್ದೇನು ಅವ್ರಿಗೂ ಕಂಡು ಬಂದಿಲ್ಲ. ಯೂಶಲಿ ಒಂದು ಫ್ರೆಂಡ್ಸ್ ಯೂಶಲಿ ಏನು ಮಾಡ್ತಾರೆ ಆ ಲೆವೆಲ್ಗಿದೆ ಅಷ್ಟೇ ಅದು. ಸೊ ಅವ್ರೇನು ಮಾಡಿದ್ರು, ಇವಳು ಆ ಕೇಸ್ ಹಾಕಿ ಈ ಕೇಸ್ ಹಾಕಿ ಅಂತ ತುಂಬ ಹೈಯರ್ ಆಫೀಷಿಯಲ್ಸಿಂದ ಅಲ್ಲಿ ಇನ್ಫ್ಲುಯೆನ್ಸ್ ತರಿಸಿದ್ರು ಪೊಲೀಸವ್ರಿಗೆ. ಸೊ ಅವರು ಅದನ್ನ ಪ್ರಯತ್ನ ಪಟ್ಟಾಗ ಪೊಲೀಸರು ಅಲ್ಲಿ ಏನು ಅವ್ರಿಗೂ ಕಾಣಲಿಲ್ಲ. ಇಲ್ಲಿ ಥ್ರೆಟ್ನಿಂಗ್ ಇರಲಿಲ್ಲ. ಥ್ರೆಟ್ನಿಂಗ್ ಅಂದರೆ ಐ ವಿಲ್ ಕಿಲ್ ಯು, ಐ ವಿಲ್ ಮರ್ಡರ್ ಯು, ಐ ವಿಲ್ ಹಾರ್ಮ್ ಯು ಅಂತ ಇರಬೇಕು. ಸೊ ಅಂಥ ಯಾವುದೇ ಅಲ್ಲಿ ಶಬ್ದಗಳು ಇರಲಿಲ್ಲ. ಸೊ ಅದಕ್ಕೆ ಪೊಲೀಸರು ಏನು ಆ್ಯಕ್ಷನ್ ತಗೊಳ್ಳೋದು ಹಾಗೆ ಬಿಟ್ಟಿದ್ದಾರೆ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ಯಾಕೋ ಚಿತ್ರರಂಗಕ್ಕೆ ಗ್ರಹಣ ಬಡ್ದಾಗಿದೆ. ಒಂದರಿಂದ ಒಂದು ವಿವಾದಗಳು ಸೃಷ್ಟಿಯಾಗ್ತಾನೆ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ವಿವಾದಕ್ಕೆ ಗ್ರಾಸವಾಗಿರುವಂತಹದ್ದು ಪೂಜಾ ಹಾಗೂ ಕಿರಣ್ ವಿವಾದ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.